ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಎರಡು ಮೀಶೋದಲ್ಲಿ ಬೆಸ್ಟ್ ಫ್ರೆಂಡ್ನ ಸಿಂಗಲ್ ಕಾಟವನ್ನ ಬುಕ್ ಮಾಡಿದ್ದೆ. ಅದು ಬಂದಿದೆ. ನಮ್ಮನೆಯವರು ಇಟ್ಕೊಂಡಿದ್ರು. ಅದು ಹೇಗೆ ಬಂದಿದೆ ತೋರಿಸ್ತೀನಿ ಬನ್ನಿ. ನಾನು ಅದು ವಿಡಿಯೋ ನನ್ನ ಮಗಂಗೆ ಮಾಡೋಕ್ಕೆ ಕೇಳಿದ್ದೆ, ಪ್ಯಾಕ್ ಓಪನ್ ಮಾಡೋದು. ಆದರೆ ಅವರು ವಿಡಿಯೋನೇ ಅದು ಮಾಡೇ ಇಲ್ಲ, ಸುಮ್ಮನೆ ಇಟ್ಕೊಂಡವನೇ, ವಿಡಿಯೋನೇ ಮಾಡಿಲ್ಲ. ಈಗ ಅದು ನೋಡಿಬಿಟ್ಟು ನಾನು ಪುನಃ ಮಾಡ್ತಾಯಿದ್ದೀನಿ ವಿಡಿಯೋನ. ನೋಡಿ, ಬ್ಲೂ ಕಲರ್ ಡಾರ್ಕ್ ಕಲರ್ ಒಂದು ಬುಕ್ ಮಾಡಿದ್ದೆ, ಮತ್ತು ಇನ್ನೂ ಒಂದು ಬುಕ್ ಮಾಡಿದ್ದೀನಿ. ಇದೊಂದು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿ ಬಂದಿದೆ. ಎರಡರಿಂದ ಬಂದು 350 ಏನೋ, 350 ಅಲ್ಲ ಸಾರಿ 275 ಏನೋ. ಎರಡು ಸಿಂಗಲ್ ಕಟ್ ವೆಸ್ಟ್ ಬ್ರೆಡ್ಗೆ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಖುಷಿ ಆಗೋಯ್ತು ನೋಡಿ. ಇದು ಮತ್ತು ಈ ಬ್ಲೂ ಎರಡೂ ಮಾಡಿದ್ದೆ. ಪಿಲ್ಲೋ ಕವರು ಬಂದಿದೆ ಸಿಂಗಲ್ಲು. ನೋಡಿ ಹಾಕಿದ್ದೀನಿ, ನಿಮಗೆ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಕ್ಲಾತೂ ಚೆನ್ನಾಗಿದೆ. ನಾನು ತುಂಬ ದಿನದಿಂದ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ತರಿಸಿರಲಿಲ್ಲ. ನೋಡೋಣ ಅಂದ್ಬಿಟ್ಟು ಇವೆರಡ ತರಿಸಿದ್ದೀನಿ. ಚೆನ್ನಾಗಿ ಬಂದಿದೆ, ಮಾತ್ರ ಖುಷಿ ಆಯಿತು. ನಮ್ಮ ಏಮಗೊಂದು ಕೊಟ್ಟು ಕಳಿಸ್ಬೇಕಾಗಿತ್ತು, ಅದಕ್ಕೆ ಬ್ಲೂ ಕಲರ್ ಅವನಿಗೆ ಮಾಡಿದ್ದೀನಿ. ಅಂದರೆ ಅವನಿಗೆ ಒಗ್ಯೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಡಾರ್ಕ್ ಕಲರ್ ಅವನಿಗೆ ಮಾಡಿದ್ದೆ. ನಮ್ಮ ಮನೆಗೆ ಈ ಗ್ರೀನ್ ಕಲರ್ ಮಾಡಿದ್ದೆ. ನೋಡ್ತಾ ಇದ್ರೆ ಸಕ್ಕದಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಗೋಯ್ತು ನೋಡಿ. ಹಾಸಿದ್ಮೇಲಂತೂ ಮಲ್ಕೊಬಿಡೋದು ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹಿಂದೆ ರೆಡ್ ಕಲರ್ಗೂ ಈ ದಿವಾನ್ಗೂ ಮಾತ್ರ ಸೂಪರಾಗಿ ಕಾಣಿಸ್ತೈತೆ. ನಾನು ಒಂದ್ಸಲನೂ ಮೀಶೋದಿಂದ ಈ ಥರ ಬೆಸ್ಟ್ ಬ್ರೆಡ್ ಏನು ತರಿಸಿರಲಿಲ್ಲ, ಅಂಗಡಿಲೇ ತೊಗೋತಿದ್ದೆ. ಒಂದು ಸಲನೂ ತರಿಸಿರಲಿಲ್ಲ ಮೀಶೋದಲ್ಲಿ. ಇದು ಫಸ್ಟ್ ಟೈಮ್ ತರಿಸಿರೋದು. ಸಕ್ಕತ್ತಾಗಿದೆ ಅಲ್ವಾ? ಕಲರ್ ಕಾಂಬಿನೇಷನು ನನಗೆ ಖುಷಿ ಆಯಿತು. ನಾನು ಹೆಂಗೆ ಬರುತ್ತೋ ಎಲ್ಲಿ ದುಡ್ಡು ವೇಸ್ಟ್ ಆಗಿಬಿಡುತ್ತೋ ಅನ್ಕೋತಾ ಇದ್ದೆ. ಚೆನ್ನಾಗೇ ಬಂದಿದೆ. ಲಾಸ್ಟ್ ಟೈಮು ಜಿಯೋದಲ್ಲಿ ಜಿಯೋದಲ್ಲಿ ಫ್ಲಿಪ್ಕಾರ್ಟಲ್ಲಿ, ಆದರೆ ಬೆಸ್ಟ್ ಬ್ರೆಡ್ ತರಿಸಿರಲಿಲ್ಲ, ತರಿಸಿದ್ದೆ. ನಾನು XXL ಮಾಡಿದರೆ ಅದು ಬಂದುಬಿಟ್ಟಿತ್ತು. ಅದನ್ನು ಎಕ್ಸ್ಚೇಂಜ್ ಮಾಡೋಷ್ಟೊತ್ತಿಗೆ ನನಗೆ ತಲೆನೋವು ಬಂದು ಹೋಯ್ತು. ಅದು ಏನೇನೋ ಆಗೋಯ್ತು ಪ್ರಾಬ್ಲಮ್ಮು ನನಗೆ ಅದಕ್ಕೇ ಆನ್ಲೈನ್ ಶಾಪಿಂಗ್ ಹೋದರೆ ಸ್ವಲ್ಪ ಭಯನೂ, ಅನ್ಯಾಯವಾಗಿ ದುಡ್ಡು ಕಳ್ಕೊಬೇಕಲ್ಲ ಅಂದ್ಬಿಟ್ಟು ಇದರಲ್ಲಿ ತರಿಸಿದ್ದೀನಿ ಮೀಶೋದಲ್ಲಿ. ತುಂಬ ಚೆನ್ನಾಗಿ ಬಂದೈತೆ. ಇದನ್ನು ತೋರಿಸ್ತೀನಿ. ನೋಡಿ, ಇದನ್ನು ಹಾಸಿದ್ದೀನಿ. ನೋಡಿ ಈ ಬ್ಲೂನು ಹಾಸಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಆದರೆ ಈ ಕ್ಲಾತ್ ಬೇರೆ, ಇದ್ರ ಮೇಲೇ ಇದನ್ನು ಹಾಸಿದ್ದೀನಿ. ಈ ಕ್ಲಾತ್ ಬೇರೆ, ಇದು ಸ್ವಲ್ಪ ಕ್ಲಾತು ದಪ್ಪ ಇದೆ, ಇದು ಸ್ವಲ್ಪ ತೆಳ್ಳ ಇದೆ ಅಷ್ಟೇ. ನೋಡಬೇಕು, ನೀರಿಗೆ ಹಾಕಿದ್ಮೇಲೆ ಕಲರ್ ಏನಾದ್ರು ಡಿಮ್ ಆಗುತ್ತೋ ಏನೋ ಅಂತ. ನನಗಂತೂ ಎರಡೂ ಖುಷಿ ಆಯಿತು. ನಾನು ಕೊಟ್ಟಿರೋ ದುಡ್ಡಿಗೆ ವರ್ತು ಅನ್ನಿಸ್ತು. ಕಲರ್ ಹೋಗಿಲ್ಲ ಅಂದರೆ ಚೆನ್ನಾಗಿರುತ್ತೆ. ವಾಶ್ ಮಾಡಿದಾಗ ಏನಾಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಬ್ಲೂ ಕಲರ್ ಏನಾದ್ರು ಹೋಗ್ಬೋದಾ ಅಂತ ನನಗೇನೋ ಅನ್ನಿಸ್ತಾ ಇದೆ. ಆದರೆ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ಡಾರ್ಕ್ ಕಲರೇ ಬೆಟರು. ಏಕೆಂದರೆ ಗದ್ದೆಯಿಂದ ಬಂದಿರ್ತಾರೆ, ಕಾಲು ತೊಳೆದ್ರೂ ಆ ಮಣ್ಣಿಂದು ಇದು ಇದ್ದೇ ಇರುತ್ತೆ ಕಾಲಲ್ಲಿ. ಆವಾಗ ಇದ್ರ ಮೇಲೆ ಮಲ್ಕೊಂಡು ಕೊಳೆ ಆದ್ರೂ ಕಾಣಲ್ಲ ಬೇಗ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನಮ್ಮ ಏಮು ಯಾವುದು ಡಿಸೈಡ್ ಮಾಡಿ ತೊಗೊಂಡು ಹೋಗ್ತಾನ, ಅವ್ನು ಬಂದಾಗ ತೋರಿಸ್ತೀನಿ ಯಾವ್ದು ಬೇಕಪ್ಪ ಅಂತ. ಅವನ ಇಷ್ಟ, ಯಾವುದಾದ್ರು ತೊಗೊಂಡೋಗ್ಲಿ. ಎರಡು ತರಿಸಿದ್ದೀನಿ. ನನಗಂತೂ ಖುಷಿ ಆಗ್ತಿದೆ ಇವತ್ತಂತೂ. ಈ ಥರ ಇನ್ನೂ ಒಂದು ಡಬಲ್ ಕಾರ್ಟಿಗೆಲ್ಲ ತರಿಸ್ಕೋಬೇಕು. ಈಗ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಿದೆಯಲ್ಲ, ತರಿಸ್ಕೋತೀನಿ. ಒಂದೊಂದು ಪಿಲ್ಲೋ ಕಲರು ಇದೆ. ವರ್ತು, ನಾನು ಕೊಟ್ಟಿರೋ ದುಡ್ಡಿಗೆ ಇದು ತುಂಬಾ ವರ್ತ್ ಅನ್ನಿಸ್ತೈತೆ ನನಗಂತೂ. ನಿಮ್ಗೆ ಯಾರು
ಇಷ್ಟ ಇದ್ದರೆ ಮೀಶೋದಲ್ಲಿ ತರಿಸ್ಕೊಡಿ, ಚೆನ್ನಾಗಿರುತ್ತೆ ಮಾತ್ರ, ನಾನೇ ಗ್ಯಾರಂಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಮರಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.